ಪ್ರಿಯ ವೀಕ್ಷಕರೇ, ಈ ದಿನದ ಸಂದರ್ಶನದಲ್ಲಿ ಚಿಕ್ಕಮಗಳೂರು ತಾಲೂಕು ಜಿಲ್ಲೆ ಹುಯಿಗೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಅಧ್ಯಕ್ಷರು ಹಾಗೂ ಬಾಳೆಹೊನ್ನೂರು ಮಹಿಳಾ ಒಕ್ಕಲಿಗ ಸಂಘದ ಹಾಲಿ ಸದಸ್ಯರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಒಕ್ಕಲಿಗ ಸಂಘದ ಹಾಲಿ ಸದಸ್ಯರು, ಹೀಗೆ 13 ವರ್ಷಗಳ ಒಂದು ಜನಸ್ಪಂದನ ಕಾರ್ಯಕ್ರಮ ಮತ್ತು ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸತಕ್ಕಂತಹ ಶ್ರೀಮತಿ ಸೂಚನಾ ಐವಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಮೀಟ್ ಯುವರ್ ಪೊಲಿಟಿಷಿಯನ್ ಪರವಾಗಿ ಸ್ವಾಗತ. ನಮಸ್ಕಾರ. ಹಾಗೆ ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚೆ ಒಂದು ನಿಮ್ಮ ಪರಿಚಯ. ನಮಸ್ಕಾರ, ನಾನು ಸೂಚನಾ. ನಾನು ಮೂಲತಃ ಬಿಲ್ಲೋಡಿ ಅಂತೇಳಿ, ತೀರ್ಥಹಳ್ಳಿ ತಾಲೂಕು. ನಮ್ಮ ತಂದೆಯವರು ಐಕೆ ವಿಷ್ಣುಮೂರ್ತಿ ಅಂತ ಹೇಳ್ಬಿಟ್ಟು. ಅವ್ರು ಮೂಲತಃ ಏನ್ ಬಿಸ್ನೆಸ್ ಅವ್ರದ್ದು? ಅವರು ಕೃಷಿಕರು. ನಮ್ಮಪ್ಪ ಕೃಷಿ ಮಾಡ್ತಿದ್ರು. ತಾಯಿ ಹೌಸ್ ವೈಫು ಲಕ್ಷ್ಮೀದೇವಿ ಅಂತೇಳಿ. ನನ್ನ ತಮ್ಮ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ಮಕ್ಕಳು ನೀವು? ನಾವು ಒಟ್ಟು 2 ಮಕ್ಕಳಿದ್ದೀವಿ. ನೀವು ನಿಮ್ಮ ತಮ್ಮ? ನಾನು ನಮ್ಮ ತಮ್ಮ. ಅವನು ಅದೇ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ನನಗೆ ನಿಮ್ಮ ಒಂದು ಎಜುಕೇಶನ್ ಎಲ್ಲ ಆಗಿದ್ದು? ಎಜುಕೇಶನ್ ಅಂತೇಳಿ ಬಿಲ್ಲೋಡಿಲಿ ನಾನು ಓದಿದೆ. ಒಂದು 7th ತನಕ ಬಿಲ್ಲೋಡಿ ಅಂತೇಳಿ ಅದೇ ಊರಲ್ಲಿ ಓದಿರೋದು. ಆಮೇಲೆ ಸೊನ್ಲೆ ಅಂತೇಳಿ ಅಲ್ಲಿ ಹೈಸ್ಕೂಲ್ ಮುಗಿಸ್ದೆ. ಹೈಸ್ಕೂಲ್ ಎಲ್ಲ ಆದ್ರ ಮೇಲೆ ಕಾಲೇಜು PU ಮತ್ತೆ ಡಿಗ್ರಿ 2 ಕೂಡ ತುಂಗಾ ಕಾಲೇಜು ತೀರ್ಥಹಳ್ಳಿ ಮಾಡಿರೋದು. ಹಾಗೆ ಕಾಲೇಜಲ್ಲೂ ಸಹ ಕೆಲವೊಂದೊಂದು ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಬಟ್ ಭಯ ಇತ್ತು, ಬಟ್ ಅಷ್ಟು ಧೈರ್ಯ ಅನ್ಸ್ತಿರ್ಲಿಲ್ಲ. ಆದ್ರೂನು ಆರ್ಟ್ಸ್ ಕ್ಲಬ್ ಅಂತೇಳಿ ಅದ್ರಲ್ಲಿ ಉಪಾಧ್ಯಕ್ಷರಾಗಿದ್ದೆ. ಆಮೇಲೆ ಹಾಗೇನ್ ಸ್ವಲ್ಪ ಧೈರ್ಯ ಬಂದಿತ್ತು, ಮತ್ತೆ ಅದಲ್ಲಿಗೆ ಕ್ಲೋಸ್ ಆಯ್ತು. ಆಮೇಲೆ ಹಾಗೆ ನಮ್ಮಪ್ಪ ಮದ್ವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಿಕ್ಕರಣೆ ಕಳಸೇಗೌಡ್ರು ಮಗ, ಅವ್ರಿಗೆ ಹರೀಶ್ ಅಂತೇಳಿ ಅವ್ರಿಗೆ ಮದ್ವೆ ಮಾಡಿದ್ರು. ಹಾಗೇನೆ ನಮ್ಮ ಮಾವ ಇಲ್ಲಿ ಸಮಾಜದಲ್ಲಿ ತುಂಬಾ ಸೇವೆ ಸಲ್ಲಿಸ್ತಿದ್ರು. ಹಾಗೆ ಅದೇ ಸೇವೆನೆ ನಮ್ಮ ಮನೆಯವರು ಕೂಡ ಮಾಡ್ತಾ ಇದ್ರು. ಅದನ್ನೇ ನೋಡ್ಬಿಟ್ಟು ನನ್ಗೂ ಮಾಡೋಣ ಅಂತೇಳಿ ಮನ್ಸಿತ್ತು. ಬಟ್ ಜನರು ಸಹ ಅದಕ್ಕೆ ಬೆಂಬಲ ಕೊಟ್ರು. ಹಾಗೆ ಹೋಗ್ತಾ ನನ್ಗೂ ಜನರು ಸೇವೆ ಮಾಡೋಣ ಅಂತ ಮನ್ಸಲ್ಲಿ ಇತ್ತು. ಹಾಗೆ ನಾನು ಬಾಳೆಹೊನ್ನೂರು ಮಹಿಳಾ ಒಕ್ಕಲಿಗರ ಸಂಘದ ಒಂದು ಸದಸ್ಯೆ ಆದೆ. ಅಲ್ಲೂ ಸಹ ಕೆಲವೊಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಇದು ಅಂತ ಹೇಳಿ ಸೇರ್ಕೊಂತಿದ್ವಿ. ಹಾಗೆ ಚಿಕ್ಕಮಂಗ್ಳೂರಲ್ಲೂ ಇದೆ ಮಹಿಳಾ ಒಕ್ಕಲಿಗರ ಸಂಘ ಅಂತೇಳಿ, ಜಿಲ್ಲಾ ಒಕ್ಕಲಿಗರ ಸಂಘ ಅಂತ ಹೇಳ್ಬಿಟ್ಟು. ಅದ್ರಲ್ಲೂ ಹೋಗ್ತೀವಿ ಬರ್ತೀವಿ. ಕೆಲವೊಂದೊಂದು ವಿಷಯದಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅನ್ಕೊಂತೀವಿ. ಬಟ್ ಅದು ದೂರ ಆಗಿರೋದ್ರಿಂದ ಎಲ್ಲಾ ಮಹಿಳೆಯರು ಒಟ್ಟಾಗಿ ಹೋಗೋದ್ರಿಂದ ನಂಗೆ ಅದಕ್ಕೆ ಟೈಮ್, ಹೋಗ್ತೀವಿ ಬರ್ತೀವಿ ಅಷ್ಟೇ, ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ. ಹಾಗೆ ನಿಮ್ಮ ಈ ಒಂದು ರಾಜಕೀಯ ಸ್ಟಾರ್ಟ್ ಆಗಿದ್ದು ಅಂತ ಹೇಳಿದ್ರೆ, ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ನೇರವಾಗಿ ನಿಂತು ಇದು ಹೇಗೆ ಸ್ಟಾರ್ಟ್ ಆಯ್ತು? ಯಾರು ಹೇಳಿದ್ರು ನಿಮಗೆ? ಹಾಗೆ ನಂಗೆ ತುಂಬಾ ಜನ ಮಹಿಳೆಯರು, ತುಂಬಾ ಜನ ನಂಗೆ ಊರಲ್ಲಿ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲರ ಬೆಂಬಲದ ಮೇರೆಗೆ, ಅಂದ್ರೆ ನನ್ಗೆ ಅವರು ತುಂಬಾ ಸಪೋರ್ಟ್ ಮಾಡೋರು. ಸೂಚನಾ, ನೀನ್ ಎಲೆಕ್ಷನ್ಗೆ ನಿತ್ರೆ ನೀನು ಏನೋ ಒಂದ್ ಸೇವೆ ಮಾಡ್ತೀಯಾ ಅಂತೇಳಿ ನನ್ಗೆ ಹುರಿದುಂಬಿಸಿದ್ರು ತುಂಬಾ ಜನ ಫ್ರೆಂಡ್ಸು. ಹಾಗೆ ನಾನ್ ಮಾಡ್ಬೋದೇನೋ ಅನ್ಕೊಂಡು ನಾನು ನೋಡೋಣ ಅಂತೇಳಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತೆ. ಕ್ಷೇತ್ರ ಯಾವ್ದಿತ್ತು? ಶ್ರೀ ಬಿಕ್ಕರಣೆ. ಬಿಕ್ಕರಣೆಯಲ್ಲಿ ಎಷ್ಟು ಜನ ಸದಸ್ಯರು? ಇಬ್ರು. ಮಂಜುಳಾ ಅಂತಿದ್ದಾರೆ. ಇಬ್ರು ಸದಸ್ಯರು. ಅಲ್ಲಿ ಮತ್ತೆ ಮೊದಲನೇ ಟೈಮ್ ನೀವು ಪಾರ್ಟಿಸಿಪೇಟ್ ಮಾಡಿದ್ದು ಮತ್ತೆ ವಿನ್ ಆಗಿದ್ದು ಒಂದೇ ಸಲಿಗೆ. ಜನಗಳೆಲ್ಲ ಕಂಪ್ಲೀಟ್ಲಿ ಸಪೋರ್ಟ್ ಮಾಡಿದ್ರು. ಮಾವ ತುಂಬಾ ಸಪೋರ್ಟ್ ಮಾಡಿದ್ರು ನನ್ಗೆ. ಮಾವಂಗೂ ತುಂಬಾ ಜನ ಫ್ರೆಂಡ್ಸ್ ಇದ್ರು ರಾಜಕೀಯದಲ್ಲಿ. ಅವ್ರು ಇವ್ರು ಅಂದ್ಕೊಂಡು ತುಂಬಾ ಸಪೋರ್ಟ್ ಇತ್ತು. ಅವರು ಮಾವಂಗೆಲ್ಲ ಹೇಳಿದ್ರ ನಿಮ್ ಸೊಸೆ ನಿಲ್ಸಿ ಅಂತ ಹೇಳ್ಬಿಟ್ಟು. ಹಾಗೆ ಮಾವ ಇರ್ಲಿ ನನ್ ಸೊಸೆನೋ ನಿಲ್ಲಿ ಅನ್ಕೊಂಡು ಅವರು ಸಹ ನೀನು ಪಾರ್ಟಿಸಿಪೇಟ್ ಮಾಡು ಅಂತ ಹೇಳಿದ್ರು. ಮತ್ ಹಾಗೆ ನೋಡೋಣ ಅಂತ ನನ್ಗೂ ಒಂದು ಇಂಟ್ರೆಸ್ಟ್ ಬಂತು. ನಮ್ಮ ಮನೆಯವರು ಸಹ ಏನಾಗಲ್ಲ, ನಾನಿದ್ದೀನಿ, ನೀನ್ ಮಾಡು ಅಂತ ಹೇಳಿ ನಾನೀಗ ನಿಂತಿಲ್ವ. ಅವರು ಸೊಸೈಟಿ ಡೈರೆಕ್ಟರ್ ಆಗಿದ್ರು. ಅವರು ಸೊಸೈಟಿ ಡೈರೆಕ್ಟರ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಾಲಿ. ಸರ್, ಇವಾಗ್ಲೂ ಇದ್ದಾರೆ. ಬಟ್ ಅವರು ಏನ್ ತೊಂದ್ರೆ ಇಲ್ಲ, ನೀನ್ ಇಲ್ಲೂ ನಾನ್ ಸಪೋರ್ಟಿವ್ ಆಗಿರ್ತೀನಿ ಅಂತೇಳಿ ಅಂತ ಧೈರ್ಯ ತುಂಬಿದ್ರು. ಹಾಗೆ ನಾನು
ಹೋಗ್ತಾ ಹೋಗ್ತಾ ನನ್ಗೂ ಇಂಟ್ರೆಸ್ಟ್ ಬಂತು. ಆಮೇಲೆ ನಿಲ್ಲೋಣ ಅಂತೇಳಿ ನಿಂತೆ. ತುಂಬಾ ಜನ ತುಂಬಾ ಸಪೋರ್ಟ್ ಮಾಡಿದ್ರು, ನನ್ನ ಫ್ರೆಂಡ್ ಸರ್ಕಲೇ ಆಗ್ಲಿ ಅಥವಾ ಊರಿನ ಜನಗಳೇ ಆಗ್ಲಿ, ಎಲ್ಲರೂ ಸಹ ನೀನ್ ನಿಲ್ಲು ಸೂಚನಾ, ಏನಾಗಲ್ಲ, ನಾವಿದೀವಿ, ಸಪೋರ್ಟ್ ಮಾಡ್ತೀವಿ ಅಂತೇಳಿ ಪಾಪ ತುಂಬಾ ಅವರೆಲ್ಲರ ಸಲಹೆಯಿಂದ ನಾನು ಜಯ ಗಳಿಸ್ದೆ. ಹಾಗೆ ಮಣ್ಬೂರಲ್ಲೂ ಸಹ, ಮಣ್ಬೂರ್ ಗ್ರಾಮಸ್ಥರು ಸಹ, ಇನ್ನು ನಾನು ಕನವಸಿಗೆ ಹೋಗಿದ್ದಾಗ್ಲಿ ಏನೇ ಮಾಡ್ಲಿ ನಾನು ಹಿಂದೆ ಇದೀವಿ ಅಂತ ಹೇಳಿ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಯಾರು ಏನು ಯಾವುದೇ ತರ ವಿರೋಧ ಮಾಡ್ಲಿಲ್ಲ. ಇವಾಗ್ಲೂನು ತೊಂದ್ರೆ ಇಲ್ಲ ನನ್ಗೆ. ಚುನಾವಣೆ ಗೆದ್ದ ನಂತರ ಫಸ್ಟ್ ಅಟೆಂಪ್ಟ್ ಅಂದ್ರೆ ನಿಮ್ಗೆ ಉಪಾಧ್ಯಕ್ಷ ಸ್ಥಾನ? ಫಸ್ಟ್ ಅಟೆಂಪ್ಟ್ ಉಪಾಧ್ಯಕ್ಷ ಸರ್. ಈಗ 2 ವರ್ಷ ಮಾಡಿದೆ. ಆಮೇಲೆ ಡೈರೆಕ್ಟ್ ಆಗಿ ಈಗ ಹಾಲಿ ಅಧ್ಯಕ್ಷರಾಗಿದ್ದೀನಿ. ಓಕೆ. ಹಾಗೆ ನಿಮ್ಮ ಒಂದು ಈ ಒಂದು 3 ವರ್ಷಗಳ ಕಾಲ ಆಯ್ತು ನೀವೊಂದು ಉಪಾಧ್ಯಕ್ಷರು ಆಗಿದ್ರೆ. ಓಕೆ. ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ಫಸ್ಟ್ ಬರೋದು ನೀರು. ಓಕೆ. ನೀರಿಗೋಸ್ಕರ ಏನು ಒಂದು ಸೌಲಭ್ಯ? ನೀರಿಗೆ ಸ್ವಲ್ಪ ಹೋರಾಡಿದೀವಿ ಸರ್. ನಾನು ಎಲೆಕ್ಷನ್ ನಿಲ್ಲಕ್ ಮುಂಚೆನೆ ನಮ್ಮ MLA ರಾಜೇಗೌಡರು ಪಾಪ ನಾನ್ ಬೋರ್ ತೆಗ್ಸ್ಕೊಡ್ತೀನಿ, ನೀರ್ ಪ್ಲೇಸ್ ಎಲ್ಲಿದೆ ನೋಡಿ ಅಂತ ಹೇಳ್ಬಿಟ್ರು. ಹಾಗೆ ಅದಕ್ಕೆ ತುಂಬಾ ನಮ್ಮ ಮನೆಯವರು ಒದ್ದಾಡ್ಬಿಟ್ಟು ಒಂದ್ ಬೋರ್ ತೆಗ್ಸಿದ್ವಿ. ಅದ್ರಲ್ಲೂ ನೀರ್ ಚೆನ್ನಾಗ್ ಬಂತು. ಅದು ಊರಿಗೆ ಸ್ವಲ್ಪ ಇಲ್ಲಿ ಬಿಕ್ಕರಣೆಯಲ್ಲಿ ಎಲ್ಲರಿಗೂ ಕೊಡ್ತಿದೀವಿ. ಮಣ್ಬೂರಲ್ಲೂ ನೀರ್ ಇದೆ, ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಇನ್ನು ಸಾಲ್ವ್ ಮಾಡ್ಬೇಕು ಸರ್. ಯಾಕಂತ ಹೇಳಿದ್ರೆ ಇವಾಗ ಜಲ್ ಜೀವನ್ ಅಂತೇಳಿ ಒಂದ್ ಮಾಡಿದ್ದಾರೆ. ಅದ್ರಿಂದ ಅವ್ರಿಗೆ ಎಲ್ಲಾ ಮನೆಗೂ ನಾವು ಪೈಪ್ ಲೈನ್ ಅಂತೇಳಿ ಕೊಡ್ಸಿದೀವಿ. ಬಟ್ ಇನ್ನು ಅದು ಚಾಲ್ತಿಯಲ್ಲಿ ಇಲ್ಲ. ಆಗುತ್ತೆ. ಜಲ್ ಜೀವನ್ ಮಿಷನ್ ಏನಿದೆ ಅದು ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ಪೈಪ್ ಲೈನ್ ಎಲ್ಲ ಆಗಿದೆ, ಕೊಡ್ಲಿಲ್ಲ. ಇಲ್ಲಿ ಬಿಕ್ಕರಣೆಲ್ಲೂ ಈ ಸರಿ ಜಲ್ ಜೀವನ್ ಆಗತ್ತೆ, ಬಂದು ಹೋಗಿದಾರೆ ಮೊನ್ನೆ. ಆಗುತ್ತೆ, ಚೆನ್ನಾಗಿದೆ. ಅಂದ್ರೆ ನೀರ್ ನಮ್ಗೆ ಬಿಕ್ಕರಣೆಯಲ್ಲಿ ನೀರಿನ ಪ್ರಾಬ್ಲಮ್ ಏನಿಲ್ಲ. ಕೊಡ್ತಾ ಇದೀವಿ, ಎಲ್ಲಾರ ಮನೆಗೂ ಕೊಡ್ತಾ ಇದೀವಿ. ಅದೇ ಕೆಲವೊಂದ್ ಸ್ವಲ್ಪ ಆ ಕಡೆ ಗೌಡ್ರು ಮನೆಗಳಿಗೆ ಕೊಡ್ತಾ ಇಲ್ಲ, ಅಲ್ಲಿ ಹೋಗ್ಲಿಲ್ಲ ನೀರು ಅವ್ರಿಗಂದ್ರೆ ಅವ್ರಿಗೆ ಕೇಳ್ಕೊಂಡ್ ಬಂದಿಲ್ಲ. ನೀರಿದೆ, ಬಟ್ ನಾವು ಪಂಚಾಯತಿಯಿಂದ ಅಂತೇಳಿ ಕೊಡ್ಲಿಲ್ಲ ಸರ್. ಈ ಸರಿ ಜಲ್ ಜೀವನ್ ಆದ್ರೆ ಎಲ್ಲಾರ ಮನೆಗೂ ಸಪ್ಲೈ ಮಾಡ್ತೀವಿ ಸರ್. ಓಕೆ. ಹಾಗೆ ನಿಮ್ಮ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆ ತುಂಬಾ ಇಂಪಾರ್ಟೆಂಟ್. ಈಗ ಗ್ರಾಮ ಪಂಚಾಯತಿನಲ್ಲಿ ಅಷ್ಟೊಂದು ಫಂಡ್ ಇರೋದಿಲ್ಲ, ಆದ್ರೂ ನಿಮ್ ಶಾಸಕರ ಕಡೆಯಿಂದ ಮಾಡಿದ್ವಿ ಸರ್. ಸಿಮೆಂಟ್ ರೋಡ್ ಆಯ್ತು, ಇಲ್ಲಿ ಕಾಲೋನಿ ರೋಡ್ ಇದೆಲ್ಲ, ಅಲ್ಲೊಂದ್ ಸ್ವಲ್ಪ ಸಿಮೆಂಟ್ ರೋಡ್ ಮಾಡ್ಕೊಟ್ರು. ಈ ಸರಿ ಮತ್ ಕೇಳಿದೀವಿ ಸರ್, ರೋಡ್ ಬೇಕು ಅಂತೇಳಿ. ನಮ್ಗೆ ಸಾರ್ಗೋಡವರೆಗೂ ರೋಡ್ ಇಲ್ಲ, ಅಲ್ಲಿಗೆ ರೋಡ್ ಬೇಕು ಅಂತೇಳಿ ರಾಜೇಗೌಡ್ರಿಗೆ ಕೇಳಿದೀವಿ. ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ. ಪಾಪ ಮುಂದಿನ ಟೈಮಲ್ಲಿ ಮಾಡ್ತೀವಿ, ರೋಡ್ನ ಮಾಡ್ಬೇಕು ಅಂತ ಇದೆ ಸರ್. ಓಕೆ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಶಾಲೆಗಳು ಮತ್ತು ಶಿಕ್ಷಣಕ್ಕೋಸ್ಕರ ಏನು ಒತ್ತು ಕೊಟ್ಟಿದೆ? ಅಲ್ಲಿ ಶೌಚಾಲಯ ಸೌಲಭ್ಯ ಆಗಿರ್ಬೋದು, ನೀರಿನ ಸೌಲಭ್ಯ ಆಗಿರ್ಬೋದು, ಅದೆಲ್ಲ ಇದೆ. ಅಂಗನವಾಡಿಗೆ ನಾವು ಶೌಚಾಲಯ ಕೊಟ್ಟಿದೀವಿ ಲಾಸ್ಟ್ ಟೈಮು, ಕಾಂಪೌಂಡ್ ಮಾಡ್ಕೊಟ್ಟಿದೀವಿ. ಆಮೇಲೆ ಈ ಸರಿ ಪಾಪ ಅವರಿಗೆ ಅಡ್ಗೆ ಮನೆ ಪ್ರಾಬ್ಲಮ್ ಇದೆ. ಅಂದ್ರೆ ಬಿಸಿ ಊಟದ ಅಡ್ಗೆ ಮನೆ ಸ್ವಲ್ಪ ಕೇಳ್ತಿದ್ದಾರೆ, ಮೇಲ್ಚಾವಣಿ ಹೋಗಿ ಸರ್ ದುರಸ್ತಿ ಇದೆ. ಶಾಲೆಗಳು ಚೆನ್ನಾಗಿದೆ ಸರ್. ಅವ್ರಿಗೊಂದು ಪೀಠೋಪಕರಣಕ್ಕೆ ಅಂತ ನಾವು ಪಂಚಾಯತಿಯಿಂದ ಇಟ್ಟಿದೀವಿ. ಬಟ್ ಅವರು ಬೇರೆ ಎಲ್ಲೋ ಪೀಠೋಪಕರಣ ಒದಗಿಸ್ಕೊಂಡಿದೀವಿ ಅಂತ ಹೇಳಿ ಬೇರೆ ಆಪ್ಷನ್ ಬೇರೆ ಏನಾರು ಕೊಡೋಣ ಅಂತ ಹೇಳಿ. ಶೌಚಾಲಯ ಸೌಲಭ್ಯ, ನೀರಿನ ಸೌಲಭ್ಯ ಚೆನ್ನಾಗಿದೆ ಸರ್. ಹಾ ಸರ್. ಏನಾರು ಪ್ರಾಬ್ಲಮ್ ಇದ್ರೆ ಹೋಗಿ ಮಾಡ್ಕೊಡ್ತೀವಿ. ಅದೇ ಕಂಪ್ಲೇಂಟ್ಸ್ ಏನಾರು ಮಾಡಿದ್ರೆ ಮಾಡ್ಕೊಡ್ತೀವಿ. ನೀರಿನ ಕೊರತೆ ಅಂತ ಇಲ್ಲ ಸರ್. ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ ಶಾಲೆಗಳಲ್ಲಿ ಶಿಕ್ಷಣ ಹೇಗಿದೆ? ಶಿಕ್ಷಕರೆಲ್ಲ ಹೇಗಿದೆ? ಚೆನ್ನಾಗಿದೆ ಸರ್. ಮಾರುತಿ ಸರ್ ಅಂತೆ, ಮತ್ತೆ ವಿಯೋಲಾ ಟೀಚರ್ ಅಂತೇಳಿ ಈ ಸರಿ ಒಬ್ರು ಬಂದಿದ್ದಾರೆ. ಮಾರುತಿ ಸರಿಗೆ ಈ ಸರಿ ಟ್ರಾನ್ಸ್ಫರ್ ಆಗತ್ತಂತೆ. ಹಾ ಸರ್, ಒಳ್ಳೆ ಸರ್ ಅವರು. ಈ ಸರಿ ಅದೇ ವಿಯೋಲಾ ಟೀಚರ್ ಈಗ ಇವಾಗಿದ್ದಾರೆ, ಅವರು ಪರವಾಗಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ನಮ್ ಬಿಕ್ಕರಣೆ ಸ್ಕೂಲಿಗೆ ನೇಮ್ ಇದೆ ಸರ್. ಈಗ ಕೆಲವೊಂದೊಂದು ಸ್ಕೂಲ್ಗಳಿಗೆ ಅವ್ರು ಹಾಗೆ ಮಾಡಲ್ಲ ಹೀಗೆ ಅಂತೇಳೆಲ್ಲ ಹೇಳ್ತಿದ್ದಾರೆ. ಬಟ್ ನಮ್ ಸ್ಕೂಲ್ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಸರ್. ಗ್ರೇಟ್. ಓಕೆ. ಹಾಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸ್ವಚ್ಛತೆಗೋಸ್ಕರ ಏನು ಒಂದು ಸೌಲಭ್ಯ ಕೊಟ್ಟಿದ್ದೀರಾ? ಸ್ವಚ್ಛತೆ ಅಂತ ಹೇಳಿದ್ರೆ ಈಗ ಕಸ ವಿಲೇವಾರಿ ಘಟಕ ಏನಾದ್ರು ಇದೆಯಾ? ಅಥವಾ ಕಸ ವಿಲೇವಾರಿ ಘಟಕ ಅಂತೇಳಿ ಮಾಡ್ಕೊಂಡಿದೀವಿ ಸರ್. ಪಂಚಾಯತಿಯಿಂದ ಒಂದು ಗಾಡಿನೂ ತಂದ್ವಿ. ಬಟ್ ಅದನ್ನ ಕಸ ಹಾಕೋಕೆ ತೆಗಿಯಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸ್ಥಳದ ಕೊರತೆ ಇದೆ. ಹಾ ಸರ್, ಸ್ಥಳದ ಕೊರತೆ ಇದೆ. ಒಂದ್ ಮಾಡ್ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಎಲ್ಲದನ್ನು ಇದ್ ಮಾಡಕ್ ನಾವು ಒಂದು ವಾರ ಹೋಗಿ ತಗೊಂಡ್ ಬರ್ತಾ ಇಲ್ಲ. ಸಪ್ಲೈ ಮಾಡಕ್ ಕಷ್ಟ ಆಗುತ್ತೆ. ಮತ್ತೆ ಅದಕ್ಕೊಂದು ರೂಲ್ಸ್ ಮಾಡಿದ್ರು ಸರ್, ಲೇಡೀಸೇ ಡ್ರೈವರ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ರೂಲ್ಸ್ ಮಾಡಿದಾಗ ಏನಾಯ್ತು, ಒಬ್ರನ್ನ ಕಳ್ಸಿದ್ವಿ
ಅನ್ನಪೂರ್ಣ ಅಂತೇಳಿ ಅವ್ರನ್ನ ಕಳ್ಸಿದ್ವಿ ಟ್ರೈನಿಂಗಿಗೆ, ಡ್ರೈವಿಂಗ್ ಕಲ್ತ್ಕೊಂಡ್ ಬನ್ನಿ ಅಂತ. ಬಟ್ ಅವರು ಹಳ್ಳಿ ಒಳಗೆಲ್ಲ ಹೋಗಕ್ ಕಷ್ಟ ಆಗತ್ತೆ, ಪಾಪ ಲೇಡೀಸ್ ಅಲ್ವಾ, ಹೋಗಕ್ ಕಷ್ಟ ಆಗತ್ತಂತೇಳಿ ಅವ್ರು ಹೋಗ್ತಾ ಇಲ್ಲ ಇವಾಗ. ಮೇಡಮ್ ಅವರೇ, ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮನೆಗಳು ಎಷ್ಟು ಕೊಟ್ಟಿದ್ದೀರಾ? ಒಂದ್ 30-35 ಕೊಟ್ಟಿದೀವಿ ಸರ್. ಹಾಗೆ ಮನೆಗಳು ಇನ್ನೂ ತುಂಬಾ ಜನ ಕೊಡ್ಬೇಕು, ಬಂದ್ರೆ ನೆಕ್ಸ್ಟ್ ಮಾಡ್ತೀವಿ. ಹಾಗೇನೆ ಸರ್ಕಾರದಿಂದ ಬರೋ ಅಮೌಂಟ್ ಪಾಪ ಮನೆ ಕಟ್ಟೋದಕ್ಕೆ ಸಾಕಾಗಲ್ಲ ಅನ್ಸುತ್ತೆ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಡ್ಲಿ ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಎಷ್ಟು ಬರುತ್ತೆ? 1.5 ಏನೋ ಬರುತ್ತಲ್ಲ? ಹಾ ಸರ್, ಒಂದ್ 5 ಲಕ್ಷದಂಗೆ ಕೊಟ್ರೆ ಪಾಪ ಅವರು ಚೆನ್ನಾಗಿ ಮನೆ ಮಾಡ್ಕೊಂಡು ಚಿಕ್ಕದಾಗ ಒಂದು ಮನೆ ಮಾಡ್ಕೊಬಹುದು ಅಂತ ಮಾಡ್ಬೋದು. ಓಕೆ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಎಲ್ಲ ಒಂದು ಸದಸ್ಯರು ಹೇಗೆ ಒಗ್ಗೂಡಿ ಕೆಲಸ ಮಾಡ್ತಾರೆ? ಹೇಗೆ ನಿಮ್ಮ ಅನ್ಯೋನ್ಯತೆ ನಾವು ಸದಸ್ಯರು, ನಾವು ಪಕ್ಷ ಅದು ಇದು ಅಂತ ಏನಿಲ್ಲ ಸರ್, ಚೆನ್ನಾಗಿ ಎಲ್ಲರೂ ಹೊಂದ್ಕೊಂಡ್ ಮಾಡ್ತೀವಿ. ಒಂದು ನಮ್ ಗ್ರಾಮದಲ್ಲಿ ಈಗ ನಮ್ಮ ಬಿಕ್ಕರಣೆ ಮಣ್ಬೂರ್ ಅಂತೇಳಿ 2 ಸದಸ್ಯರಿದ್ದೀವಿ. ಹಾಗೆ ನಾವೀಗ ಒಂದ್ ಸದಸ್ಯರದ್ದು ಅನುದಾನ ಬಿಕ್ಕರಣೆಗೆ ಹಾಕಿದ್ರೆ ಇನ್ನೊಂದು ನಾವು ಮಣ್ಬೂರಿಗೆ ಹಾಕ್ತಿವಿ. ಹಾಗೆ ಎಲ್ಲ 9 ಸದಸ್ಯರು ಕೂಡ ಹೊಂದ್ಕೊಂಡ್ ಮಾಡ್ತೀವಿ ಸರ್. ಎಲ್ಲರೂ ಸಮ ಅನುದಾನ ತಗೊಂಡೆ ಆ ಗ್ರಾಮಕ್ಕೆ ಹಂಚ್ಕೊಂತಿದೀವಿ. ಒಂದೇ ಕಡೆ ಅಂತೇಳಿ ತಗೊಂಡೋಗಿ ಹಾಕ್ತಾ ಇಲ್ಲ, ಯಾಕಂದ್ರೆ ಸರ್ ಇಲ್ಲೂ ಸಮಸ್ಯೆ ಇರುತ್ತೆ, ಅಲ್ಲೂ ಇರುತ್ತೆ. ಹಾಗಾಗಿ ಎಲ್ರಿಗೂ ಒಂದು ಅವಕಾಶ ಸಿಗ್ಲಿ ಅಂತೇಳಿ ಹಾಗೆ ಮಾಡ್ಕೊಂತಿದೀವಿ ಸರ್. ಹಾಗೆ ನಿಮ್ಮ ಒಂದು PDO ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಅವ್ರು ನಿಮ್ ಜೊತೆ ಹೇಗಿದೆ? ಪರವಾಗಿಲ್ಲ ಸರ್, ತೊಂದ್ರೆ ಇಲ್ಲ. PDOನು ಸಹ ನಮ್ಗೇನು ಗೊತ್ತಿಲ್ಲ, ನಾವ್ ಈ ಸರಿ ಫಸ್ಟ್ ಆಗಿ ಎಲೆಕ್ಷನ್ ಅಂತೇಳಿ ನಿಂತಿರೋದು ಫಸ್ಟ್ ಅಲ್ವಾ ಸರ್, ನಮಗೂ ಪಂಚಾಯತಿ ಬಗ್ಗೆ ಅಷ್ಟು ಐಡಿಯಾಗಳಿರ್ಲಿಲ್ಲ. ಟ್ರೈನಿಂಗ್ ಹೋಗಿದ್ದೀನಿ, ಟ್ರೈನಿಂಗ್ ಹೋದ್ರೂ ಕೆಲವೊಂದೊಂದು ನಮ್ PDOದು ಸಪೋರ್ಟ್ ಬೇಕಾಗುತ್ತೆ, ಸಪೋರ್ಟ್ ಮಾಡ್ತಾರೆ ಸರ್. ಹಾಗೆ ಒಂದು ಗ್ರಾಮದ ಜನತೆಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರಾ? ಜನತೆ ಅಂತ ಹೇಳಿದ್ರೆ ಎಲ್ರೂ ಬುದ್ಧಿವಂತರಿದ್ದಾರೆ, ಓಕೆ. ನನ್ಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅವರೆಲ್ಲರಿಗೂ ನಾವು ಒಂದು ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಂಗೆ ಅವ್ರ ಸಪೋರ್ಟ್ ಇಂದಾನೆ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ, ಅಂದ್ರೆ ಅವರೆಲ್ಲರ ಸಪೋರ್ಟ್ ಇಂದಾನೆ ಬಂದಿರೋದು. ಇವಾಗಲೂ ಹಾಗೆ ಒಂದು ಯುವ ಪೀಳಿಗೆಗೋಸ್ಕರ ಯುವ ಪೀಳಿಗೆ ಅಂದ್ರೆ ಎಜುಕೇಶನ್ ಚೆನ್ನಾಗಿ ಮಾಡ್ಕೊಂಡ್ಲಿ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಇವಾಗ್ಲೇ ತುಂಬಾ ಜನ ಚಿಕ್ಕ ಏಜ್ ಅಲ್ಲೇ ಕೆಲ್ಸಕ್ಕೆ ಹೋಗೋದು ಹಾಗೆ ಹೀಗೆ ಮಾಡ್ತಿದ್ದಾರೆ. ಬಟ್ ಮೊನ್ನೆನೂ ಹೋಗಿದ್ವಿ ಸರ್, ತುಂಬಾ ಮನೆಗೆ ಸ್ಕೂಲಿಗೆ ಕಳ್ಸಿ, ಚಿಕ್ಕದಾಗಿರುವಾಗ ಸುಮ್ನೆ ಕೆಲ್ಸಕ್ಕೆ ಕಳಿಸ್ಬೇಡಿ ಅಂತೇಳೆಲ್ಲ ಹೇಳಿ ಬಂದಿದ್ದೀವಿ ಸರ್. ಎಜುಕೇಶನ್ ನೀವು ಒತ್ತು ಜಾಸ್ತಿ ಕೊಡಿ ಅಂತ. ಇದುವರೆಗೂ ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೀಟ್ ಯುವರ್ ಪೊಲಿಟಿಷಿಯನ್ ವತಿಯಿಂದ ಧನ್ಯವಾದಗಳು. ಇದುವರೆಗೂ ಕೇಳಿದ್ರಲ್ಲ ವೀಕ್ಷಕರೇ, ಚಿಕ್ಕಮಗಳೂರು ತಾಲೂಕು ಜಿಲ್ಲೆ ಹುಯಿಗೆರೆ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಅಧ್ಯಕ್ಷರಾದಂತಹ ಶ್ರೀಮತಿ ಸೂಚನಾ IV ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟ್ ಯುವರ್ ಪೊಲಿಟಿಷಿಯನ್. ಧನ್ಯವಾದಗಳು.